Myself, Dr. Manjunath. I'm a MBBS. I'm doing my general practitioner since 25 years in Mariappanpalli, Bangalore. So today I'm going to talk with the gastritis and GERD, gastroesophageal reflux disease in Kannada. ಜಠರದುರಿತ ಮತ್ತು ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲೆಕ್ಸ್ ಕಾಯಿಲೆ ವಿಭಿನ್ನ ಜಠರಗುಳಿನ ಪರಿಸ್ಥಿತಿಗಳು ಒಂದೇ ರೀತಿಯ ರೋಗ ಲಕ್ಷಣಗಳನ್ನು ಉಂಟು ಮಾಡಬಹುದು. ಆದರೆ ವಿಭಿನ್ನ ಆಧಾರವಾಗಿರುವ ಕಾರಣಗಳು ಮತ್ತು ಚಿಕಿತ್ಸಾ ವಿಧಾನಗಳನ್ನು ಹೊಂದಿರುತ್ತದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಜಿಇಆರ್ಡಿ ಸಹ ಜಠರದುರಿತಕ್ಕೆ ಸಂಬಂಧಿಸಿರಬಹುದು. ಆದ್ದರಿಂದ ನಿಖರವಾದ ರೋಗ ನಿರ್ಣಯ ಮತ್ತು ಪರಿಣಾಮಕಾರಿ ನಿರ್ವಹಣೆಗಾಗಿ ಈ ಎರಡೂ ಪರಿಸ್ಥಿತಿಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ. ಮೊದಲಿಗೆ ಗ್ಯಾಸ್ಟ್ರೈಟಿಸ್ ಅನ್ನು ಚರ್ಚಿಸೋಣ. ಜಠರದುರಿತವು ಸೋಂಕು ಸಾಮಾನ್ಯವಾಗಿ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಎಂಬ ಸ್ಟೀರಾಯ್ಡ್ ಅಲ್ಲದ ಉರಿಯೂತದ ಔಷಧಗಳ NSAIDsಗಳ ಅತಿಯಾದ ಮದ್ಯಪಾನ, ಒತ್ತಡ ಅಥವಾ ಸ್ವಯಂ ನಿರೋಧಕ ಅಸ್ವಸ್ಥತೆಗಳಂತಹ ವಿವಿಧ ಅಂಶಗಳಿಂದ ಉಂಟಾಗುವ ಹೊಟ್ಟೆಯ ಒಳಪದರದ ಉರಿಯೂತವಾಗಿದೆ. 2. ಜಠರ ಉರಿತದ ಲಕ್ಷಣಗಳು ಒಳಗೊಂಡಿರಬಹುದು. ಅವು ಯಾವಂದ್ರೆ ಮೇಲಿನ ಹೊಟ್ಟೆ ನೋವು ಅಥವಾ ಅಸ್ವಸ್ಥತೆ, ವಾಕರಿಕೆ ಅಥವಾ ವಾಂತಿ, ಹಸಿವಿನ ನಷ್ಟ, ಉಬ್ಬುವುದು, ಅಜೀರ್ಣ, ಗಾಢವಾದ ಮಲ ಅಥವಾ ಹೊಟ್ಟೆಯಲ್ಲಿ ಸಂಭವನೀಯ ರಕ್ತಸ್ರಾವವನ್ನು ಸೂಚಿಸುತ್ತದೆ. ಜಠರದುರಿತಕ್ಕೆ ಚಿಕಿತ್ಸೆಯು ಸಾಮಾನ್ಯವಾಗಿ ಆಧಾರವಾಗಿರುವ ಕಾರಣವನ್ನು ಪರಿಹರಿಸುವಲ್ಲಿ ಕೇಂದ್ರೀಕರಿಸುತ್ತಿದೆ. H. ಪೈಲೋರಿ ಸೋಂಕಿಗೆ ಹೊಟ್ಟೆಯ ಆಮ್ಲವನ್ನು ಕಡಿಮೆ ಮಾಡಲು ಪ್ರತಿಜೀವಕಗಳು ಮತ್ತು ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಗಳನ್ನು ಶಿಫಾರಸು ಮಾಡಬಹುದು. NSAIDಗಳಿಂದ ಉಂಟಾದ ಜಠರದುರಿತಕ್ಕೆ ಔಷಧಿಗಳನ್ನು ನಿಲ್ಲಿಸುವುದು ಅಥವಾ ಬದಲಾಯಿಸುವುದು ಅಗತ್ಯವಾಗಬಹುದು. 2. ಮದ್ಯಪಾನವನ್ನು ತಪ್ಪಿಸುವುದು, ಒತ್ತಡವನ್ನು ಕಡಿಮೆ ಮಾಡುವುದು ಮತ್ತು ಆಹಾರದ ಮಾರ್ಪಾಡುಗಳಂತಹ ಜೀವನ ಶೈಲಿಯ ಬದಲಾವಣೆಗಳನ್ನು ರೋಗ ಲಕ್ಷಣಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಸಾಮಾನ್ಯರ ಭಾಷೆಯಲ್ಲಿ ಆಸಿಡ್ ರಿಫ್ಲೆಕ್ಸ್ ಎಂದು ಕರೆಯಲ್ಪಡುವ GERD ಅದರ ಬಗ್ಗೆ ಹೋಗೋಣ. GERD ಎನ್ನುವುದು ದೀರ್ಘಕಾಲದ ಸ್ಥಿತಿಯಾಗಿದ್ದು ಇದರಲ್ಲಿ ಹೊಟ್ಟೆಯ ಆಮ್ಲವು ಅನ್ನನಾಳಕ್ಕೆ ಮತ್ತೆ ಹರಿಯುತ್ತದೆ. ಇದು ಅನ್ನನಾಳದ ಒಳಪದರಕ್ಕೆ ಕಿರಿಕಿರಿ ಮತ್ತು ಹಾನಿಯನ್ನು ಉಂಟು ಮಾಡುತ್ತದೆ. ದುರ್ಬಲಗೊಂಡ ಕೆಳ ಅನ್ನನಾಳದ ಸ್ಪಿಂಕ್ಟರ್ ಅಂದ್ರೆ ಲೋಯರ್ ಈಸೋಫೇಜಿಯಲ್ ಸ್ಪಿಂಕ್ಟರ್ ಕಾರಣದಿಂದಾಗಿ ಈ ಹಿಮ್ಮುಖ ಹರಿವು ಸಂಭವಿಸಬಹುದು. GERD ಲಕ್ಷಣಗಳು ಈ ರೀತಿ ಇದೆ: ಎದೆಯ ಉರಿ ಅಥವಾ ಎದೆಯಲ್ಲಿ ಸುಡುವ ಸಂವೇದನೆ, ಆಹಾರ ಅಥವಾ ಹುಳಿ ದ್ರವದ ಪುನರ್ಜೀವನ, ನುಂಗಲು ತೊಂದರೆ ಅಥವಾ ಡಿಸ್ಪೇಜಿಯಾ ಅಂತಿವೆ, ದೀರ್ಘಕಾಲದ ಕೆಮ್ಮು, ಒರಟುತನ, ಎದೆನೋವು ಹೃದಯ ಸಮಸ್ಯೆಗಳಿಗೆ ಸಂಬಂಧಿಸಿದ್ದಲ್ಲ. GERD ಚಿಕಿತ್ಸೆಯು ಆಸಿಡ್ ರಿಫ್ಲೆಕ್ಸ್ ಅನ್ನು ಕಡಿಮೆ ಮಾಡಲು ಮತ್ತು ಅನ್ನನಾಳವನ್ನು ಹಾನಿಯಿಂದ ರಕ್ಷಿಸಲು ಕೇಂದ್ರೀಕರಿಸುತ್ತದೆ. ಜೀವನ ಶೈಲಿಯ ಮಾರ್ಪಾಡುಗಳಾದ ತೂಕವನ್ನು ಕಳೆದುಕೊಳ್ಳುವುದು, ಆಹಾರಗಳು ತಪ್ಪಿಸುವುದಂದ್ರೆ ಮಸಾಲೆಯುಕ್ತ ಕೊಬ್ಬಿನ ಅಥವಾ ಆಮ್ಲೀಯ ಆಹಾರಗಳು, ಹಾಸಿಗೆಯ ತಲೆಯನ್ನು ಮೇಲೆ ಕೆತ್ತುವುದು ರೋಗ ಲಕ್ಷಣಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತವೆ. ಸಾಮಾನ್ಯವಾಗಿ ಹೊಟ್ಟೆಯ ಆಮ್ಲ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ. ಜಠರದುರಿತ ಮತ್ತು GERD ಒಂದೇ ರೀತಿಯ ರೋಗ ಲಕ್ಷಣಗಳನ್ನು ಹೊಂದಿರುವುದರಿಂದ ಪರಿಣಾಮಕಾರಿ ನಿರ್ವಹಣೆಗಾಗಿ ಪರಿಸ್ಥಿತಿಗಳನ್ನು ಸರಿಯಾಗಿ ಪತ್ತೆ ಹಚ್ಚಲು ಮತ್ತೆ ಪ್ರತ್ಯೇಕಿಸಲು ಮುಖ್ಯವಾಗಿದೆ. ನೀವು ಜಠರದುರಿತ ಅಥವಾ GERD ಹೊಂದಿರಬಹುದು ಎಂದು ನೀವು ಅನುಮಾನಿಸಿದರೆ ನಿಖರವಾದ ರೋಗ ನಿರ್ಣಯ ಮತ್ತು ಸರಿಯಾದ ಚಿಕಿತ್ಸಾ ಯೋಜನೆಗಾಗಿ ವೈದ್ಯಕೀಯ ವೃತ್ತಿಪರರನ್ನು ಸಂಪರ್ಕಿಸಬೇಕು. ಈಗ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಯುವಕರಲ್ಲಿ ಅಡಲ್ಟ್ಸ್ ಅಲ್ಲಿ ಕಾಮನ್ ಆಗಿ GERD ಸಿಂಪ್ಟಮ್ಸ್ ತುಂಬಾ ಕಾಣಿಸ್ಕೊಳ್ತಾ ಇದೆ. ಅದಕ್ಕೆ ಕಾರಣ ಅದೇ junk food, modern lifestyle changes, so eating lot of outside food, using lot of dry fry items and not eating well in timely. So these are all the such things usually cause GERD in adults and also in younger patients. So usually we're supposed to tell that, so ask for them to go for an upper GI endoscopy to rule out anything which is inside the esophagus to the stomach. Usually the commonest cause of organism is H. pylori. So usually you should eradicate this with PPI and ask the patient to go for lifestyle changes and ask for the food changes. So it is usually necessary for the treatment of GERD. So I seen so many patients in my clinical practice. So every day 1 or 2 patients will suffer from GERD. So usually we're supposed to tell them that to go for a 14 days regimen for H. pylori and then 1 month for treatment for erosions in the stomach to treat GERD, and ask them to go for the food habits, what the food habits are supposed to got from the outside. It has to be resolved. So they have to stop all those foods which are taken by them. They have to take food in time and follow the instruction from the doctors and medicines which we prescribe for the eradication of H. pylori. Usually the commonest
and ask for them to quit the alcohol, ಮದ್ಯಪಾನ ನಿಲ್ಸೋದು, ಹೊರಗಡೆ ಊಟಗಳನ್ನ ಅವಾಯ್ಡ್ ಮಾಡಿ ಮನೇಲೆ ಇನ್ ಟೈಮ್ ಫುಡ್ ತಗೊಳ್ಳೋದ್ರಿಂದ ಸೊ ಈ GERD ಮತ್ತು ಗ್ಯಾಸ್ಟ್ರೈಟಿಸ್ ಅನ್ನೋ ಕಾಯಿಲೆನ ನಾವು ನಿಜವಾಗ್ಲೂ ವಾಸಿ ಮಾಡಬಹುದು. ಇದಕ್ಕೆ ನಮ್ಮ ಪೇಷಂಟ್ಸ್ ಈ ತರ ಇದನ್ನ ಫಾಲೋ ಮಾಡಿ ಅಂದಾಗ ನನ್ನಲ್ಲಿ ಸುಮಾರು ಒಂದು 5-6 ಪೇಷಂಟ್, ಒಂದು 19 years old lady girl who suffered GERD for past 3 months. We started on our PPI and treatment. She is now better. She has taken treatment regularly and she is improved and she is doing well now. She is taking regularly whichever the food which are prepared in the house, they are homemade food they are taking. Then they avoid all the food which available outside. They avoid it. She is improving well. So in my clinical practice, I've seen so many GERD patients. So I given treatment there. My sincere request to youngers and everyone to avoid junk food, which is available nowadays. The people should usually fond of junk foods. So we should the junk food should avoid and take a proper advice from the doctor what to do for the GERD. That is enough. So this is seen so many patients in my practice. So I given treatment. They are well suffered. GERD suffered patients are well now. So they are doing well in the daily lifestyle. So upper GA endoscopy is most reliable diagnostic procedure for the GERD to diagnose in a clinical practice. So usually you do upper GA endoscopy and they will take out the urease test while doing biopsy if there's a suspect H. pylori infection. Then after 2 days, the urease test, if it is positive, you start with the PPI. So proton pump inhibitors. So along with that antibiotics, and then ask them to go for the food lifestyle changes, making them to recover fast from the GERD. So GERD is very common in India nowadays because I already told because of lot of food which is available outside they are eating and they are making habit to eat outside food only. So that is the problem we have seen in younger adult group, even in male and female. And whatever the treatment is available is good for them, but break up the treatment in middle and they'll go for other treatment like stoppage of taking the Ayurvedic medicine, homeopathy medicine like that. Then again, they will come back to us. They will show that. So this is the problem again I started. So that's why I'm telling the people. So what the doctors prescribing the medicine, so for how many months or how many days they wishes to tell them, then you have to continue that medicine for some 1 month or 15 days or 2 months, depending on their erosions and H. pylori. So usually this treatment will continue. And after that treatment also, they have to continue the food habits and lifestyle changes, recurrent relapse or GERD. So whatever the treatment we give, so if you follow that simple instruction after the treatment, definitely they will come back from the GERD gastritis. So this is the treatment modalities are there in GERD. We usually use PPI like esomeprazole, pantoprazole with antibiotics like vancomycin, clarithromycin or amoxicillin. Like that, you will start with for 14 days for eradication of H. pylori. If the person is having drinking more of alcohol, ask him to quit for more alcohol. So for some days or completely quit. If he completely quits, the GERD will go. Otherwise, he will suffer GERD lifetime for it. So these are the simple instructions to them and ask them to go for the treatment with what the doctor prescribed for GERD. So this is the treatment and about the GERD I spoke to you. So thank you.